ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬಳ್ಳಾರಿ ಲೋಕಸಭೆ ಉಪಸಮರಕ್ಕೆ ನಾಮಪತ್ರ ಪರ್ವ ಶುರುವಾಗಿದೆ. ಬಿಜೆಪಿಯಿಂದ ಜೆ ಶಾಂತಾ, ಕಾಂಗ್ರೆಸ್ನಿಂದ ವಿಎಸ್ ಉಗ್ರಪ್ಪ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಗಣಿಧೂಳಿನಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಬಿಗ್ ಫೈಟ್ ನಡೆಯಲಿದೆ. ಘಟಾನುಘಟಿ ನಾಯಕರಿಗೆ ಅಖಾಡ ಸಿದ್ಧವಾಗಿದೆ. ಬಿಜೆಪಿಯಿಂದ ಶ್ರೀರಾಮುಲು ಸಹೋದರಿ ಜೆ ಶಾಂತಾ ಕಣದಲ್ಲಿದ್ದಾರೆ. ಕಾಂಗ್ರೆಸ್ನಿಂದ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗೂ ಆಗಿ ವಿಎಸ್ ಉಗ್ರಪ್ಪ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಗಣಿಧೂಳಿನಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಬಿಗ್ ಫೈಟ್ ನಡೆಯಲಿದೆ. ಬಳ್ಳಾರಿ ಲೋಕಸಭೆ ಉಪಸಮರಕ್ಕೆ ನಾಮಪತ್ರ ಪರ್ವ ಪ್ರಾರಂಭವಾಗಲಿದೆ. ಬಿಜೆಪಿಯಿಂದ ಜೆ ಶಾಂತಾ ಮತ್ತು ಕಾಂಗ್ರೆಸ್ನಿಂದ ವಿಎಸ್ ಉಗ್ರಪ್ಪ ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಈ ಮೂಲಕ ಬಳ್ಳಾರಿ ಲೋಕಸಭೆ ಉಪಸಮರ ಮತ್ತಷ್ಟು ರಂಗನ್ನ ಪಡೆದುಕೊಳ್ತಾ ಇದೆ. ಗಣಿಧೂಳಿನಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಬಿಗ್ ಫೈಟ್ ಪ್ರಾರಂಭವಾಗಲಿದೆ. ಘಟಾನುಘಟಿ ನಾಯಕರಿಗೆ ಅಖಾಡ ಸಿದ್ಧವಾಗಿದೆ. ಇವತ್ತು ಜೆ ಶಾಂತಾ ಮತ್ತು ವಿಎಸ್ ಉಗ್ರಪ್ಪ ಇಬ್ಬರು ಕೂಡ ನಾಮಿನೇಷನ್ ಫೈಲ್ ಮಾಡಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ. ಬಳ್ಳಾರಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಬಳ್ಳಾರಿ ಲೋಕಸಭೆ ಉಪಸಮರ ಇವತ್ತು ಮತ್ತಷ್ಟು ರಂಗನ್ನ ಪಡೆದುಕೊಳ್ತಾ ಇದೆ. ಇಬ್ಬರು ಅಭ್ಯರ್ಥಿಗಳು ಕೂಡ ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಿದ್ದಾರೆ. ಸೊ ಯಾರೆಲ್ಲ ಮುಖಂಡರು ಉಪಸ್ಥಿತಿಯಲ್ಲಿರ್ತಾರೆ, ಎಷ್ಟೊತ್ತಿಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ, ಏನಿದೆ ಡೀಟೇಲ್ಸ್ ವೆಂಕಟೇಶ್? ಹೌದು ಲಿಖಿತ, ಬಳ್ಳಾರಿಯ ಉಪಕಣ ಇವತ್ತು ರಂಗೇರ್ತಾ ಇದೆ. ಇವತ್ತು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ. ಸೊ ಇವತ್ತು ಕಾಂಗ್ರೆಸ್ನಿಂದ ವಿಎಸ್ ಉಗ್ರಪ್ಪ ಮತ್ತು ಭಾರತೀಯ ಜನತಾ ಪಕ್ಷದಿಂದ ಜೆ ಶಾಂತಾ ಅವರು ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಲಿದ್ದಾರೆ. ಉಗ್ರಪ್ಪ ಅವರ ಜೊತೆಗೆ ಬಳ್ಳಾರಿಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಿ.ಕೆ. ಶಿವಕುಮಾರ್ ಜೊತೆಗೆ ಇನ್ನಿತರ ಕಾಂಗ್ರೆಸ್ನ ಹಲವು ಮುಖಂಡರುಗಳು ಭಾಗಿಯಾಗುವ ಸಾಧ್ಯತೆ ಇದೆ. ಜೊತೆಗೆ ಭಾರತೀಯ ಜನತಾ ಪಕ್ಷದ ಶಾಂತಾ ಅವರ ಜೊತೆಗೆ ಅವರ ಸಹೋದರ ಶ್ರೀರಾಮುಲು ಸೇರಿದಂತೆ ಬಳ್ಳಾರಿಯ 3 ಶಾಸಕರು ಅಂದರೆ ಸೋಮಶೇಖರ್ ರೆಡ್ಡಿ ಮತ್ತು ಸಿರುಗುಪ್ಪದ ಶಾಸಕ ಸೋಮಲಿಂಗಪ್ಪ ಭಾಗಿಯಾಗ್ತಾರೆ. ಜೊತೆಗೆ ಬಿಜೆಪಿಯ ಮುಖಂಡರು ಭಾಗಿಯಾಗ್ತಾರೆ ಅನ್ನುವಂತಹ ಒಂದು ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಏನು ಬಳ್ಳಾರಿಯ ಉಪಕಣ ಏನಿದೆ, ಉಪಕಣ ರಂಗೇರ್ತಕ್ಕಂಥದ್ದು. 4 ಬಾರಿ ಗೆದ್ದಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಈ ಬಾರಿ ತನ್ನ ಪ್ರಾಬಲ್ಯವನ್ನ ಉಳಿಸಿಕೊಳ್ಳಲಿಕ್ಕೆ ಎನ್ನಿಲ್ಲದ ಪ್ರಯತ್ನ ಕೂಡ ಮಾಡ್ತಾ ಇದೆ ಮತ್ತು ರಣತಂತ್ರಗಳನ್ನ ಹೆಣಿತಾ ಇದೆ. ಈ ಹಿಂದೆ ಕಾಂಗ್ರೆಸ್ನ ಭದ್ರಕೋಟೆಯನ್ನ ಛಿದ್ರ ಮಾಡಿ ಬಿಜೆಪಿ ತನ್ನ ತೆಕ್ಕೆಗೆ ಪಡೆದುಕೊಂಡಂತಹ ಬಳ್ಳಾರಿ ಲೋಕಸಭಾ ಕ್ಷೇತ್ರವನ್ನ ಮತ್ತೆ ತನ್ನ ಕೈವಶ ಮಾಡಿಕೊಳ್ಳಲಿಕ್ಕೆ ಕಾಂಗ್ರೆಸ್ ಕೂಡ ಹರಸಾಹಸವನ್ನ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷವೇ ಜಿಲ್ಲಾ ಉಸ್ತುವಾರಿ ಸಚಿವ ಡಿ.ಕೆ. ಶಿವಕುಮಾರ್ ಅವರಿಗೆ ನೇತೃತ್ವವನ್ನು ಕೊಟ್ಟಿದ್ದು, ಶತಾಯುಗತ ಈ ಬಾರಿ ಬಳ್ಳಾರಿ ಲೋಕಸಭಾ ಕ್ಷೇತ್ರವನ್ನ ಕೈವಶ ಮಾಡಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ರಣತಂತ್ರವನ್ನ ಹೆಣಿತಕ್ಕಂಥದ್ದು. ಈ ನಿಟ್ಟಿನಲ್ಲಿಯೇ ಅಭ್ಯರ್ಥಿಯ ಒಮ್ಮತ ಮಟ್ಟದ ಹಿನ್ನೆಲೆ ಅಭ್ಯರ್ಥಿ ಕಗ್ಗಂಟಾಗಿತ್ತು. ನಿನ್ನೆ ವಿಎಸ್ ಉಗ್ರಪ್ಪ ಅವರನ್ನ ಕಣಕ್ಕಿಳಿಸಲಾಗಿದೆ. ಎಲ್ಲಾ ಶಾಸಕರು ಒಟ್ಟಾರೆಯಾಗಿ ಎಲ್ಲರ ಒಮ್ಮತ ಪಡೆದು ಉಗ್ರಪ್ಪ ಅವರನ್ನ ಕಣಕ್ಕಿಳಿಸಲಾಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿದ್ದು, ಬಳ್ಳಾರಿಯ ಕಣ ಈಗ ರಂಗೇರಿದೆ ಅಂತಾನೆ ಹೇಳ್ಬೋದು ಲಿಖಿತ. ಓಕೆ, ಧನ್ಯವಾದ ವೆಂಕಟೇಶ್ ಡೀಟೇಲ್ಸ್ಗಾಗಿ.